ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಇನ್ನು ಆಳಂದ್ ಪಟ್ಟಣವನ್ನ ಬಯಲು ಶೌಚ ಮುಕ್ತಗೊಳಿಸುವಂತೆ ಆಗ್ರಹಿಸಿ ಜೆಡಿಎಸ್ ಮುಖಂಡೆ ಮಹೇಶ್ವರಿ ವಾಲಿ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪಾದಯಾತ್ರೆ ಆಳಂದದಿಂದ ಕಲಬುರಗಿ ನಗರಕ್ಕೆ ತಲುಪಿತು. ಇನ್ನು ನಗರದ ಜಿಲ್ಲಾ ಪಂಚಾಯತ್ ಕಚೇರಿ ಎದುರು ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿ ಆಳಂದ್ ಪಟ್ಟಣದಲ್ಲಿ ಸಾರ್ವಜನಿಕ ಶೌಚಾಲಯಗಳ ನಿರ್ಮಾಣ ಹಾಗೂ ಅಗತ್ಯ ಮೂಲಸೌಕರ್ಯಗಳನ್ನು ತಕ್ಷಣ ಕಲ್ಪಿಸಬೇಕು ಅಂತ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಈ ವೇಳೆ ಮಾತನಾಡಿದ ಜೆಡಿಎಸ್ ಮುಖಂಡೆ ಮಹೇಶ್ವರಿ ವಾಲೆ, ಆಳಂದ್ ಪಟ್ಟಣವನ್ನ ಸಂಪೂರ್ಣವಾಗಿ ಬಯಲು ಶೌಚ ಮುಕ್ತ ಮಾಡುವವರೆಗೂ ನಮ್ಮ ಹೋರಾಟ ನಿರಂತರವಾಗಿ ಮುಂದುವರಿಯಲಿದೆ ಅಂತ ಎಚ್ಚರಿಕೆ ನೀಡಿದರು. ಪ್ರತಿಭಟನೆ ಬಳಿಕ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ಪತ್ರವನ್ನ ಸಲ್ಲಿಸಿದ ಮುಖಂಡರು ಸಮಸ್ಯೆ ಪರಿಹಾರಕ್ಕೆ 1 ತಿಂಗಳ ಕಾಲಾವಕಾಶ ನೀಡಿದರು. ನಂತರ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಜಿಲ್ಲಾಧಿಕಾರಿಗಳಿಗೂ ಕೂಡ ಮನವಿ ಪತ್ರ ಸಲ್ಲಿಸಿ ಶೀಘ್ರ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು. ಸರ್ಕಾರ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಹಮ್ಮಿಕೊಳ್ಳುವುದಾಗಿ ಜೆಡಿಎಸ್ ಮುಖಂಡರು ಎಚ್ಚರಿಕೆಯನ್ನು ನೀಡಿದ್ದಾರೆ. ನಮ್ಮ ಬೇಡಿಕೆ ಒಂದೇ, ಮಹಿಳೆಯರಿಗೆ ಫಸ್ಟ್ ಮೊದಲು ಶೌಚಾಲಯ ರೋಡಿಗೆ ಕೂಡಬೇಕಂದ್ರೆ ರೋಡಿಗೆ ಕೂಡೋದು ನಿರ್ಮೂಲನೆ ಅದು ತಪ್ಪಿಸ್ಬೇಕು. ಶೌಚಾಲಯ ಹೆಣ್ಮಕ್ಳಿಗೆ ಬೇಕು. ಮರ್ಯಾದೆ ಹೋರಾಟ ಇದು, ಮರ್ಯಾದೆ ಬೇಕಾಗಿ ಮರ್ಯಾದೆಗೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಅದಕ್ಕೆ ಇವಾಗ CEO ಅವರು ಹೇಳಿದ್ದಾರೆ, 15 ದಿನ ಟೈಮ್ ಕೊಟ್ಟಿದ್ದಾರೆ. 15 ದಿನದಲ್ಲಿ ಮಾಡಿದ್ರೆ ಓಕೆ, ನಾವು ನಮ್ಮ ಕಡೆಯಿಂದ ಇನ್ನೂ 15 ದಿನ ಟೈಮ್ ಕೊಡ್ತೀವಿ. 1 ತಿಂಗಳ ಟೈಮು. CEO ಸಾಹೇಬ್ರು ಹೇಳಿದ್ದು 15 ದಿನ, ನಾವು ಹೇಳ್ತಾ ಇದ್ದೀವಿ 1 ತಿಂಗಳು ಕೊಡ್ತೀವಿ. 1 ತಿಂಗಳಲ್ಲಿ ಏನಾದರೂ ಇವರು ಶೌಚಾಲಯ ವ್ಯವಸ್ಥೆ ಮಾಡಿಲ್ಲ ಅಂದರೆ ಉಪವಾಸ ಸತ್ಯಾಗ್ರಹ ಇಲ್ಲೇ ಕುತ್ಕೋತೀನಿ, ನನ್ನ ಪ್ರಾಣ ಹೋದ್ರೆ ಪರವಾಗಿಲ್ಲ, ಮಹಿಳೆಯರು ಶೌಚಾಲಯ ಬೇಕಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ರಾಜ್ಯ ಸಚಿವರಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಮೊದಲ ಬಾರಿಗೆ ದೆಹಲಿಗೆ ಭೇಟಿ ನೀಡಿದ ಸಚಿವ ಅಜಯ್ ಸಿಂಗ್ ಎಐಸಿಸಿ ಅಧ್ಯಕ್ಷ ಹಾಗೂ ಹಿರಿಯ ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ಆಶೀರ್ವಾದವನ್ನ ಪಡೆದಿದ್ದಾರೆ. ಇದೇ ವೇಳೆ ಅಜಯ್ ಸಿಂಗ್ ಮಾತನಾಡಿ ತಮ್ಮ ಮೇಲೆ ವಿಶ್ವಾಸವಿಟ್ಟು ರಾಜ್ಯದ ಜನರ ಸೇವೆ ಮಾಡುವ ಮಹತ್ವದ ಜವಾಬ್ದಾರಿ ನೀಡಿದ ಪಕ್ಷದ ನಾಯಕತ್ವಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಿದರು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿ ಮುಂದೆಯೂ ತಮ್ಮ ಮಾರ್ಗದರ್ಶನ ಹಾಗೂ ಆಶೀರ್ವಾದ ಇರಲಿ ಅಂತ ಮನವಿ ಮಾಡಿದರು. ಇನ್ನು ರಾಜ್ಯದ ಜನರ ಅಭಿವೃದ್ಧಿ ಮತ್ತು ಕಲ್ಯಾಣಕ್ಕಾಗಿ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುತ್ತೇನೆ, ಪಕ್ಷದ ತತ್ವ ಸಿದ್ಧಾಂತಗಳಿಗೆ ಬದ್ಧರಾಗಿ ಜನಸೇವೆಯನ್ನ ಮುಂದುವರಿಸುತ್ತೇವೆ ಅಂತ ಸಚಿವರು ತಿಳಿಸಿದ್ದಾರೆ. ವಚನ ಸ್ವೀಕಾರ ಮಾಡಿದ ನಂತರ ನಾನು ದೆಹಲಿಗೆ ಬಂದು ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ನಾಯಕರಾಗಿರುವಂತಹ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಬಂದು ನಾನು ಭೇಟಿಯಾಗಿ ಅವರಿಗೆ ನಾನು ಅವರ ಆಶೀರ್ವಾದವನ್ನು ಪಡ್ಕೊಂಡೆ. ಅದೇ ಒಂದು ರೀತಿಯಿಂದ ನಮ್ಮ ಇರ್ತಕ್ಕಂಥ ನಮ್ಮ ಎಲ್ಲ ಪ್ರಧಾನ ಕಾರ್ಯದರ್ಶಿಗಳು ಅವ್ರಿಗೂ ಕೂಡ ಭೇಟಿಯಾಗಿ ಸಲಹೆ ಮಾಡಿ ಮತ್ತೆ ನಾನು ವಾಪಸ್ ಹೋಗ್ತಾ ಇದ್ದೀನಿ. ಎಲ್ಲರ ಒಂದು ಮಾರ್ಗದರ್ಶನ ಇರಬೇಕು ಅಂತ ನಾನು ಬಂದಿದ್ದೇನೆ. ಅದ್ರ ಬಗ್ಗೆ ಏನಿಲ್ಲ, ಅವರು ಒಂದು ಅವಕಾಶ ಕೊಟ್ಟಿದ್ದಾರೆ. ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ನಮ್ಮ ವರಿಷ್ಠರು, ನಮ್ಮ ಮುಖಂಡರು, ನಮ್ಮ ರಾಷ್ಟ್ರ ಮಟ್ಟದ ನಾಯಕರು ಹಾಗೂ ರಾಜ್ಯ ಮಟ್ಟದಲ್ಲಿ ಇರ್ತಕ್ಕಂಥ ನಾಯಕರು ನಾವು ಮಾಡಿರುವಂತಹ ಒಂದು ಕೆಲಸವನ್ನು, ಯಾಕಂದ್ರೆ ಹಿಂದೆ ಇರ್ತಕ್ಕಂಥ ನಾನು ದೆಹಲಿಯ ವಿಶೇಷ ಪ್ರತಿನಿಧಿಯಾಗಿ ಕೆಲಸ ಮಾಡಿದ್ದೀನಿ, ಮತ್ತೆ ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಮುಖ್ಯ ಸಚೇತಕನಾಗಿ ಸುಮಾರು 4 ವರ್ಷ ನಾನು ಕೆಲಸ ಮಾಡಿದ್ದೀನಿ. ಯಾವಾಗ ಸಿದ್ದರಾಮಯ್ಯ ಅವರು ವಿರೋಧ ಪಕ್ಷದ ನಾಯಕರಾಗಿದ್ರು ಅಂತ ಒಂದು ಸಂದರ್ಭದಲ್ಲಿ ಮಾಡಿದ್ದೀನಿ. ಮತ್ತೆ ಕಳೆದ 3 ವರ್ಷದಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಲ್ಲಿ ವಿವಿಧ ಒಂದು ಅಭಿವೃದ್ಧಿ ಕೆಲಸಗಳಾಗ್ಲಿ, ಆವಿಷ್ಕಾರ ಕೆಲಸಗಳನ್ನು ಮಾಡಿದ್ವಿ. ಎಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಒಂದು ಜವಾಬ್ದಾರಿಯನ್ನು ಕೊಡ್ತಾರೆ. ಅವ್ರು ಏನ್ ಕೊಟ್ಟರು ನಾನು ನಿಭಾಯಿಸಕ್ಕೆ ಸಿದ್ಧನಾಗಿದ್ದೀನಿ. ಇನ್ನು ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ನೂತನ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಚುರುಕುಗೊಂಡಿದೆ. ಎಐಸಿಸಿ ಉಸ್ತುವಾರಿ ವೀಕ್ಷಕರಾಗಿ ಮಹಾರಾಷ್ಟ್ರದ ಮಾಜಿ ಸಚಿವ ಹಾಗೂ ಶಾಸಕ ಡಾಕ್ಟರ್ ವಿಶ್ವಜಿತ್ ಕದಂ ಕಲಬುರಗಿಗೆ ಆಗಮಿಸಿದ್ದು ಜಿಲ್ಲೆಯ ಕಾಂಗ್ರೆಸ್ ಮುಖಂಡರು ಹಾಗೂ ಆಕಾಂಕ್ಷಿಗಳ ಅಭಿಪ್ರಾಯ ಸಂಗ್ರಹಿಸುತ್ತಿದ್ದಾರೆ. ಜಿಲ್ಲಾ ಅಧ್ಯಕ್ಷ ಸ್ಥಾನಕ್ಕೆ ಡಾಕ್ಟರ್ ಕಿರಣ್ ದೇಶ್ಮುಖ್, ಶಿವಾನಂದ ಪಾಟೀಲ್, ನೀಲಕಂಠರಾವ್ ಮೂಳ್ಗೆ, ಭೀಮಣ್ಣ ಸಾಲಿ ಸೇರಿದಂತೆ ಹಲವು ನಾಯಕರು ರೇಸ್ನಲ್ಲಿದ್ದಾರೆ. ಆದರೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಆಪ್ತರು ಹಾಗೂ ಜಿಲ್ಲಾ ಕಾಂಗ್ರೆಸ್ ವಕ್ತಾರರಾದ ಡಾಕ್ಟರ್ ಕಿರಣ್ ದೇಶ್ಮುಖ್ ಹೆಸರು ಮುಂಚೂಣಿಯಲ್ಲಿದೆ ಎನ್ನಲಾಗ್ತಾ ಇದೆ. 3 ದಿನಗಳ ಕಾಲ ನಡೆಯುವ ಸಮಾಲೋಚನೆ ಬಳಿಕ ವೀಕ್ಷಕರು ತಮ್ಮ ಗೌಪ್ಯ ವರದಿಯನ್ನು ಪಕ್ಷದ ವರಿಷ್ಠರಿಗೆ ಸಲ್ಲಿಸಲಿದ್ದು ಆಗಸ್ಟ್ 15ರ ಒಳಗೆ ನೂತನ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಹೆಸರು ಘೋಷಿಸುವ ಸಾಧ್ಯತೆ ಇದೆ. ಜಿಲ್ಲಾ ಕಾಂಗ್ರೆಸ್ನ ಹೊಸ ಸಾರಥಿ ಯಾರು ಎಂಬ ಕುತೂಹಲ ಜಿಲ್ಲೆಯ ರಾಜಕೀಯ ವಲಯದಲ್ಲಿ ಸಾಕಷ್ಟು ತೀವ್ರವಾಗಿದೆ. ऑल इंडिया कांग्रेस कमेटी ने पूरे देश में जो अहमदाबाद में हमारी ऑल इंडिया कांग्रेस कमेटी की और कांग्रेस वर्किंग कमेटी में बैठक हुई थी, उस अहमदाबाद की बैठक के बाद पूरे भारत देश में हर स्टेट में संगठन सृजन अभियान
AICC ने किया है, उस संगठन सृजन अभियान के माध्यम से हम लोग हर स्टेट में जाके जो जिलाध्यक्ष का पद है उस पद के लिए उस जिले से जो कांग्रेस के कार्यकर्ता है, महिला कांग्रेस के कार्यकर्ता है, NSUI यूथ कांग्रेस के कार्यकर्ता है, बाकी जो सब सेल के कार्यकर्ता है और MLA है, फॉर्मर MLA है, सिटिंग MP है, फॉर्मर MP है, इनसे हम लोग संवाद कर रहे हैं, डिस्कशन कर रहे हैं ताकि उनके विचार से हम उस जिले का जिलाध्यक्ष बना सके। इसके लिए 6 नाम हमें रिकमेंड करने हैं, मुझे वो जिम्मेदारी दी है AICC और स्टेट कांग्रेस को रिकमेंड करने के लिए और बाद में कार्यकर्ताओं की और लोगों की भावना ಇನ್ನು ಉಗರ್ ಖುರ್ದ್ ಪುರಸಭೆ ವ್ಯಾಪ್ತಿಯ ವಾರ್ಡ್ ನಂಬರ್ 9 ಹಾಗೂ 10ನೇ ವಾರ್ಡ್ನ ಪ್ರದೇಶದಲ್ಲಿ ವಾಸಿಸುವ ಜನರು ಶುಕ್ರವಾರ ಬೆಳಗ್ಗೆ ಪುರಸಭೆಯ ಮುಂದೆ ಇವತ್ತು ಪ್ರತಿಭಟನೆಯನ್ನ ನಡೆಸಿದ್ರು. ಈ ಸಮಯದಲ್ಲಿ ಸ್ಥಳಕ್ಕೆ ಆಗಮಿಸಿದ ಪುರಸಭೆಯ ಮುಖ್ಯಾಧಿಕಾರಿ ಮಹಂತೇಶ್ ಕೌಲಾಪುರ್ ಪ್ರತಿಭಟನಾಕಾರರ ಸಮಸ್ಯೆಯನ್ನು ಆಲಿಸಿ ಪುರಸಭೆಯ ಸಂಬಂಧಪಟ್ಟ ಅಧಿಕಾರಿಗಳನ್ನ ಭೀಮನಗರಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ರು. ಇನ್ನು ಆ ಸಮಯದಲ್ಲಿ ಗುತ್ತಿಗೆದಾರ ಶ್ರೀಶೈಲ್ ಪಾಟೀಲ್ ಅವರಿಗೆ 2 ಶೌಚಾಲಯ ನಿರ್ಮಿಸುವ ಕುರಿತು ಪುರಸಭೆ ವತಿಯಿಂದ ಸೂಚಿಸಲಾಯಿತು. ಈ ಸಮಯದಲ್ಲಿ ಪುರಸಭೆಯ ಇಂಜಿನಿಯರ್ಗಳಾದ DB ಪಠಾಣ್, ಗುರು ಹಿರೇಮಠ್, ಜನಸೇವಕ ವಿನಾಯಕ್ ಕಾಂಬ್ಳೆ, ಸುಭಾಷ್ ಖುರಾಡೆ, ವಿಜಯ್ ಅಸುದೆ, ಗಣೇಶ್ ಹಿಮಾಕರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಪುರಸಭೆಯ ನಾವು 9 ಮತ್ತು 10ನೇ ವಾರ್ಡಿನ ಎಲ್ಲ ಸಾರ್ವಜನಿಕರು ಬಂದೀವಿ. ಕಾರಣ ಅಂದ್ರೆ ಈಗ ನಾವು 5-6 ವರ್ಷದಿಂದ ನಾವು ಅಲ್ಲಿ ಮಹಿಳೆಯರಿಗಾಗಲಿ ಪುರುಷರಿಗಾಗಲಿ ಸಾರ್ವಜನಿಕ ಶೌಚಾಲಯ ಸಲುವಾಗಿ ನಾವು ಒಂದು 10 ಸಲ ಅರ್ಜಿ ಕೊಟ್ಟಿದ್ದೀವಿ, 10 ಸಲ ಬಂದು ಹೋಗಿದ್ದೀವಿ. ಬಂದು ಪೂಜಾ ಮಾಡ್ತಾರೆ, ಬಂದು ತೆಂಗಿನಕಾಯಿ ಹೊಡಿತಾರೆ, ಆದರೂ ಇನ್ನೂವರೆಗೆ ಯಾವುದೂ ಕಾಮಗಾರಿ ಚಾಲೂ ಆಗಿಲ್ಲ. ಅದಕ್ಕೆ ಇವತ್ತು ಎದಕ್ಕೆ ಬಂದೀವಿ ಅಂದರೆ ಇವತ್ತು ಕಾಮಗಾರಿ ಚಾಲೂ ಆಗೋತನ ನೀವು ಇಲ್ಲಿ ಎದ್ದು ಹೋಗಂಗಿಲ್ಲ, ಬರೀ ಆಶ್ವಾಸನೆ ಕೊಡ್ತಾರೆ. ಮತ್ತು ನೀರಿಂದ ವ್ಯವಸ್ಥೆ ಇಲ್ಲ, ರಸ್ತಾದಿಲ್ಲ, ಗಟರ್ ಸರಿಯಾಗಿಲ್ಲ ಅಲ್ಲಿ. ಮತ್ತು ಅಲ್ಲಿ ನಾವು ಇಲ್ಲ ಅಂದ್ರೂ 50ರಿಂದ 60 ವರ್ಷ ನಾವು ಅಲ್ಲಿ ಇದ್ದೀವಿ. ಮುಳುಗಡೆ ಆದ್ರೂ ಇನ್ನೂ ತನಕ ನಮ್ದು ಯಾವುದೇ ಗೌರ್ಮೆಂಟ್ ಪರಿಹಾರ ಇನ್ನೂ ತನಕ ಬಂದಿಲ್ಲ. ಅದ್ರ ಸಲುವಾಗಿ ನಮ್ದು ಏನೈತೆ ಅಲ್ಲಿ ಮೂಲಭೂತ ಸೌಕರ್ಯಗಳು ಆಗುತ್ತಾನ ನಾವು ಎದ್ದು ಹೋಗಂಗಿಲ್ಲ. ಅದ್ರ ಸಲುವಾಗಿ ನಾವು ಇಲ್ಲಿ ಬಂದ ಅವಾಗ ಜಾಗ ಇತ್ತು, ಹೊರಗೆ ಸಂಡಾಸ್ ಹೋಗ್ತಿರು, ಎಲ್ಲ ಮಾಡ್ತಿರು, ಹೊಳಿನ ನೀರನ್ನು ತರ್ತಿರು. ಈಗೆಲ್ಲ ಸಂಡಾಸ್ ಜಾಗ ಇಲ್ಲ, ಏನಿಲ್ಲ. ಹೆಣ್ಮಕ್ಳಿಗೆ ಹೋಗಕ್ಕೆ ಅಡಚಣೆ ಐತಿ. ಹೆಣ್ಮಕ್ಳು ಸಂಡಾಸ್ ಹೋಗ್ಬೇಕಾದ್ರೆ ರೇಡಿಯೋ ಬೇಕು. ಒಂದೊಂದು ಕಡೆ ಈಗ ವಿಡಿಯೋ ಮಾಡಿ ಬಿಡಾತಾರ, ಟಿವಿಯಾಗ ನೋಡತ್ತೀವಿ ನಾವು. ಆದ್ರೆ ನಮ್ಮ ಮನೆ ಮಕ್ಕಳಿಗೆ ನಮಗೆ ಇದನ್ನಿಲ್ಲ. ಪಂಚಾಯತಿಯವ್ರ ಓಟ್ ಕೇಳಕ್ ಬರ್ತಾರ, ನಮಗೆ ಓಟ್ ಕೇಳ್ತಾರ, ಬರಾಗ ಹೇಳ್ತಾರು, ನಾವು ಅದನ್ನ ಮಾಡ್ತೇವೆ ಇದನ್ನ ಮಾಡ್ತೇವೆ ಅಂತ ಹೇಳ್ತಾರೆ. ನೀರಿನ ಸವಿಸ್ಕಾರ ಇಲ್ಲ, ಒಂದು ಸಂಡಾಸ್ ಸವಿಸ್ಕಾರ ಇಲ್ಲ. ನಮಗೆ ಸಂಡಾಸ್ ಇವತ್ತು ಆಗೋ ಮಟ್ಟ ನಾವಿಲ್ಲ ಗಾಡಿಗಳು. ಮುಖ್ಯಾಧಿಕಾರಿಗಳು ಹೆಂಗಾಕಿರಿ ನಾವು ಜಾಗ ಹೇಳಿದ ಹಿರೇಮಠ ಸರ್ ಈ ನೀರು ಇನ್ನು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಬಿಜೆಪಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿತ್ತು. ಇವತ್ತು ಬೀದರ್ನಲ್ಲಿ ಪಾದಯಾತ್ರೆಯನ್ನು ನಡೆಸಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿದೆ ಬಿಜೆಪಿ ಬೀದರ್ ಗ್ರಾಮಾಂತರ ಮಂಡಳದ ವತಿಯಿಂದ ಈ ಪಾದಯಾತ್ರೆ ಮತ್ತು ಪ್ರತಿಭಟನೆ ಹಮ್ಮಿಕೊಂಡಿರುವಂಥದ್ದು. ಬೀದರ್ ತಾಲೂಕಿನ ಜನವಾಡ ಗ್ರಾಮದಿಂದ ಬೀದರ್ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಈ ಪಾದಯಾತ್ರೆ ಜರುಗಿರುವಂಥದ್ದು. ರೈತರ ಸಾಲ ಮನ್ನಾ, ವೃದ್ಧಾಪ್ಯ ವೇತನ, ಜನವಾಡ ಮತ್ತು ಮಾಳೇಗಾಂವ್ ಹೋಬಳಿ ಗ್ರಾಮಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ, ವಿದ್ಯುತ್ ಕಂಬಗಳ ನವೀಕರಣ ಹಾಗೂ ಸರಣಿ ಕಳ್ಳತನ ಮಾಡಿದಂಥ ಕಳ್ಳರ ಬಂಧನ, ಹೀಗೆ 8 ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಪಾದಯಾತ್ರೆ ಹಮ್ಮಿಕೊಂಡಿರುವಂಥ ಸರ್ಕಾರ ಕೂಡಲೇ ಈ 8 ಬೇಡಿಕೆಗಳನ್ನು ಈಡೇರಿಸಬೇಕಂತ ಬಿಜೆಪಿಯ ಮುಖಂಡರಾಗಿ ಆಗ್ರಹವನ್ನು ಮಾಡಿದ್ದಾರೆ. ಪಾದಯಾತ್ರೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್, ಬಿಜೆಪಿ ಮುಖಂಡರಾದ ಈಶ್ವರ್ ಸಿಂಗ್ ಠಾಕೂರ್, ಶಶಿ ಹೊಸಳ್ಳಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ವಿವಿಧ ಬೇಡಿಕೆಗಳನ್ನ ಇಟ್ಕೊಂಡು ಇವತ್ತು ಭಾರತೀಯ ಜನತಾ ಪಾರ್ಟಿ ಬೀದರ್ ಗ್ರಾಮೀಣ ಘಟಕದ ವತಿಯಿಂದ ಬೀದರ್ ತಾಲೂಕಿನ ಜನವಾಡ ಗ್ರಾಮದಿಂದ ಬೀದರ್ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಒಂದು ಬೃಹತ್ ಪಾದಯಾತ್ರೆ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗ್ತಿದೆ. ನೋಡ್ತಾ ಇರಬಹುದು ನೀವು ಇಲ್ಲಿ ಬಿಜೆಪಿಯ ಜಿಲ್ಲಾಧ್ಯಕ್ಷರಂತ ಸೋಮನಾಥ್ ಪಾಟೀಲ್ ಅವರಾಗಿರ್ಬೋದು, ಬಿಜೆಪಿ ಮುಖಂಡರಾದ ಈಶ್ವರ್ ಸಿಂಗ್ ಠಾಕೂರ್ ಅವರ ನೇತೃತ್ವದಲ್ಲಿ ಇವತ್ತು ಜನವಾಡ ಗ್ರಾಮದಿಂದ 100 ಜನ ಬಿಜೆಪಿ ಕಾರ್ಯಕರ್ತರು ಬೀದರ್ನ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕುವಂತ ಯತ್ನವನ್ನ ಕೂಡ ಮಾಡ್ತಾ ಇದ್ದಾರೆ. ಬೆಳೆ ಪರಿಹಾರ ಆಗಿರ್ಬೋದು, ಸಾಲ ಮನ್ನಾ ಆಗಿರ್ಬೋದು,
ಏನು ವೃದ್ಧಾಪ್ಯ ವೇತನ, ಹೀಗೆ ಹಲವು ಬೇಡಿಕೆಗಳನ್ನ ಇಟ್ಕೊಂಡು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ನಾವೀಗ ಮಾತಾಡ್ತಾ ಹೋಗೋಣ. ಏನು ಬೇಡಿಕೆಗಳನ್ನ ಇಟ್ಕೊಂಡು ಇವತ್ತು ಹೋರಾಟ ಮಾಡ್ತಿದ್ರೆ ಅವ್ರನ್ನ ಕೇಳೋಣ. ಸರ್, ಏನು ಸರ್ ಇವತ್ತು ಪಾದಯಾತ್ರೆ ಮಾಡ್ತಿದ್ರಿ, ಎಲ್ಲಿಗೆ ಹೋಗ್ತಾ ಇದ್ರಿ, ಏನು ಬೇಡಿಕೆ? ರೈತರು ಜಿಲ್ಲೆಯಲ್ಲಿ ಕಂಗಾಲಾಗಿದ್ದಾರೆ. ಇವತ್ತು ರೈತರ ಬಡ್ಡಿ ಮನ್ನಾ ಮಾಡಬೇಕು. ಜಿಲ್ಲೆಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ಇವತ್ತು ನಾವು ಜನವಾಡ ಗ್ರಾಮದಿಂದ ಈ ಒಂದು ಹೋರಾಟವನ್ನು ಪ್ರಾರಂಭ ಮಾಡ್ತಾ ಇದ್ದೀವೋ, ಕಳೆದ 15 ದಿವಸಗಳ ಹಿಂದೆ ಸತತವಾಗಿ 4 ಸಲ ಕಳ್ಳತನ ಆಗಿದೆ. CCTVಯಲ್ಲಿ ಕಳ್ಳರು ಅರ್ಧ ಗಂಟೆವರೆಗೆ ಅವ್ರ ಕವರೇಜ್ ಇದೆ. ಆದರೆ ಇಲ್ಲಿಯವರೆಗೆ ಅವರಿಗೆ ಅರೆಸ್ಟ್ ಮಾಡುವಂಥ ಕೆಲಸ ಆಗಿಲ್ಲ. ಹಾಗೂ ಇವತ್ತ ಸರ್ಕಾರ ಪುಕ್ಕಟ್ಟೆ ಗ್ಯಾರಂಟಿಗಳ ಹೆಸರಿನಲ್ಲಿ SC STಗಳ ದುಡ್ಡು ಲೂಟಿ ಹೊಡಿತಾ ಇದೆ. ಇವತ್ತು ಗ್ಯಾರಂಟಿಗಳನ್ನು ಸರಿಯಾಗಿ ಕೊಡ್ತಾ ಇಲ್ಲ. ಜೊತೆಯಲ್ಲಿ ವಿಧವಾ ಪೆನ್ಷನ್ನು, ಓಲ್ಡ್ ಏಜ್ ಪೆನ್ಷನ್ನು, ನಮ್ಮ ಅಂಗವಿಕಲರ ಪೆನ್ಷನ್ಗಳು ಕೂಡ ತಡೆ ಹಿಡಿದಿದೆ. ಈ ಎಲ್ಲ ಸಮಸ್ಯೆಗಳನ್ನು ಹಿಡಿದುಕೊಂಡು ಇವತ್ತು ನಾವು ಸರ್ಕಾರದ ವಿರುದ್ಧ ಜನವಾಡದಿಂದ ಬೀದರ್ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪಾದಯಾತ್ರೆ ಮುಖಾಂತರ ಹೋರಾಟ ಮಾಡಿ ಸರ್ಕಾರದ ಕಣ್ಣನ್ನು ತೆರೆಸುವುದಕ್ಕೋಸ್ಕರ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿ ಇನ್ನೊಬ್ಬರ ಮುಖಂಡರ ಅಂತ ಈಶ್ವರ್ ಸಿಂಗ್ ಠಾಕೂರ್ ಅವರು ಕೂಡ ಇದ್ದಾರೆ. ಅವ್ರನ್ನೂ ಮಾತಾಡಿಸುವ ಪ್ರಯತ್ನ ಮಾಡೋಣ. ಸರ್, ಪಾದಯಾತ್ರೆ ಹೊಡ್ತಾ ಇದ್ದೀರಿ, ಸಾಲ ಮನ್ನಾ ಆಗಿರ್ಬೋದು, ಏನೋ ಬೆಳೆ ಪರಿಹಾರ ಆಗಿರ್ಬೋದು, ಏನು ಸರ್ಕಾರ ನಿಮ್ಮ ಮಾತು ಕೇಳುತ್ತಂತೀರಾ ಈಗ ಪ್ರತಿಭಟನೆ ಮೂಲಕ? ಸರ್ಕಾರ ಕೇಳಲೇಬೇಕಾಗ್ತದೆ. ಯಾಕಂದರೆ 4-5 ತಿಂಗಳಿಂದ ಇವತ್ತು ಓಲ್ಡ್ ಏಜ್ ಪೆನ್ಷನ್ ಬರ್ತಾ ಇಲ್ಲ, ವಿಡೋ ಪೆನ್ಷನ್ ಬರ್ತಾ ಇಲ್ಲ, ಅಂಗವಿಕಲರ ಪೆನ್ಷನ್ ಬರ್ತಾ ಇಲ್ಲ. ಇವತ್ತು ಸುಮಾರು ವರ್ಷಗಳಿಂದ ಲೈಟಿನ ಕಂಬಗಳು ಹಾಗೆ ಇದ್ದು ಶಾರ್ಟ್ ಸರ್ಕ್ಯೂಟ್ ಆಗಿ ಹೊಲಗಳ ಜನರ ಕಬ್ಬು ಸುಡ್ತಾ ಇದೆ. ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಇದೆ. ಸಾಕಷ್ಟು ರೀತಿಯಿಂದ ಸಮಸ್ಯೆಗಳಿದೆ. ಇವತ್ತು ರೈತರಿಗೆ ಹೊಲಗಳಿಗೆ ಹೋಗ್ಬೇಕಂತ ಹೇಳಿದ್ರೆ ಎಲ್ಲ ರಸ್ತೆಗಳು ಬಂದಾಗಿದೆ. ಕಾಲ್ದಾರಿಗಳು ಇಲ್ಲ, ಬಂಡಿ ದಾರಿಗಳು ಇಲ್ಲ. ಇವತ್ತು ಫೋಡಿ ಮಾಡ್ಕೋಬೇಕಾದ್ರೆ ರೈತರು ಸಮಸ್ಯೆನ ಎದುರಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತು ಗ್ರಾಮಾಂತರ ಮಂಡಲದ ವತಿಯಿಂದ ಈ ಪಾದಯಾತ್ರೆಯನ್ನು ಇಟ್ಕೊಂಡಿದ್ದೀವಿ. DC ಕಚೇರಿಗೆ ಮುತ್ತಿಗೆಯನ್ನು ಹಾಕ್ತೀವಿ. ಮತ್ತು ಪೆನ್ಷನ್ ಇಮಿಡಿಯೇಟ್ ಆಗಿ ಕೊಡಬೇಕು. ಕೊಡದೇ ಇದ್ದರೆ ಬೀದರ್ ನಗರದಲ್ಲಿ ಸಾವಿರಾರು ಗಟ್ಟಲೆ ಪೆನ್ಷನ್ ಹೋಲ್ಡರ್ ಇದ್ದಾರೆ. ಅವರಿಗೆ ತಗೊಂಡು ದೊಡ್ಡ ಮಟ್ಟದ ಹೋರಾಟವನ್ನು ನಾವು ಮುಂದೆ ಮಾಡ್ತೀವಿ. ಇದಿಷ್ಟು ಈಶ್ವರ್ ಸಿಂಗ್ ಠಾಕೂರ್ ಅವರ ಮಾತಾಡಿದ್ರು. ಅದೇ ರೀತಿ ಇನ್ನೋರು BJP ಮುಖಂಡರು ಅವ್ರನ್ನೂ ಕೂಡ ಮಾತಾಡ್ಸೋಣ. ಶಶಿ ಹೊಸಳ್ಳಿ ಅವ್ರನ್ನ. ಸರ್, ನಿಮ್ಮ ಶಾಸಕರು ಆತ್ಮೀಯರು ಏನು ಬರ್ತಾನೆ ಇಲ್ಲ, ಸಚಿವ ಸ್ಥಾನಕ್ಕೆ ಹೋರಾಡ್ತಿದ್ದಾರೆ, ಏನು ಹೇಳ್ತೀರಿ ಇದಕ್ಕೆ? ಇಲ್ಲಿನ ಶಾಸಕರಿಗೆ ಬುದ್ಧಿ ಭ್ರಮೆ ಆಗಿದೆ. ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನುವಂಥ ಕೊರಗಿನಲ್ಲಿ ಅವರು ಎಲ್ಲೋ ಒಂದು ಕಡೆ ಮಾನಸಿಕ ಅಸ್ವಸ್ಥರಾಗಿ ಓಡಾಡ್ತಾ ಇದ್ದಾರೆ. ಇವತ್ತು ರೈತರ ಸಮಸ್ಯೆ ಇರ್ಬೋದು, ದೀನ ದಲಿತರ ಸಮಸ್ಯೆ ಇರ್ಬೋದು, ಬಡವರ ಸಮಸ್ಯೆ ಇರ್ಬೋದು, ಅಂಗವಿಕಲರ ಸಮಸ್ಯೆ ಇರ್ಬೋದು, ವೃದ್ಧಾಪ್ಯ ವೇತನ ಸಮಸ್ಯೆ ಇರ್ಬೋದು, ಇವೆಲ್ಲ ಶಾಸಕರ ಕಣ್ಣಿಗೆ ಕಾಣ್ತಾ ಇಲ್ಲ. ಅವ್ರಿಗೆ ಕೇವಲ ಮಂತ್ರಿಗಿರಿ ಬೇಕು. ಮಂತ್ರಿಗಿರಿಗೆ ಅಷ್ಟೇ ಹುಟ್ಟಿರುವ ಹಾಗೆ ಅವ್ರೇನು ವರ್ತನೆ ಮಾಡ್ತಾ ಇದ್ದಾರೋ. ಇವತ್ತು ಜನವಾಡದಿಂದ ನಮ್ಮ ಈ ಗ್ರಾಮಾಂತರ ಮಂಡಲದ ನೇತೃತ್ವದಲ್ಲಿ ಜನವಾಡದಿಂದ ನಡೆದಂಥ ಈ ಹೋರಾಟ ಇವತ್ತು ಜಿಲ್ಲಾಧಿಕಾರಿ ಕಚೇರಿಗೆ ತಲುಪಿ ಜನರ ಸಮಸ್ಯೆಗಳಿಗೆ ಧ್ವನಿಯಾಗಲು ಹೊರಟಿದ್ದೇವೆ. ಈ ಹೋರಾಟ ಎಲ್ಲಿವರೆಗೆ ಎಲ್ಲ ಸಮಸ್ಯೆಗಳು ಬಗೆಹರಿಯೋದಿಲ್ಲೋ ಅಲ್ಲಿವರೆಗೆ ಹೋರಾಟ ನಿರಂತರವಾಗಿರ್ತದೆ ಅಂತ ಹೇಳ್ತಾರೆ. ಇದಿಷ್ಟು ಇಲ್ಲಿನ BJP ಮುಖಂಡರ ಮಾತಾಗಿತ್ತು. ಜನರ ಸಮಸ್ಯೆಗಳಿಗೆ ಸರ್ಕಾರ ಪರಿಹಾರ ಕೊಡಲಿ, ತಮ್ಮ ಅಧಿಕಾರಕ್ಕಾಗಿ, ತಮ್ಮ ಏನೋ ಹುದ್ದೆಗಾಗಿ ಇದು ಮಾಡದೆ, ಹೋರಾಟ ಮಾಡದೆ, ಜನರ ಸಮಸ್ಯೆಗಳಿಗಾಗಿ ಧ್ವನಿ ಎತ್ತಲಿ, ಆ ಸಮಸ್ಯೆಗಳಿಗೆ ಪರಿಹಾರ ಸಿಗೋವರೆಗೂ ನಾವು ಹೋರಾಟವನ್ನು ಮಾಡ್ತೀವಿ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜನ್ಗೆರೆ, ಉತ್ತರ ಕರ್ನಾಟಕ ನ್ಯೂಸ್, ಬೀದರ್. ಇನ್ನು ಶಿವಸೇನೆಯ ಮುಖಂಡ ಆಂದೋಲನ ಸ್ವಾಮಿಯವರು ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. CT ರವಿ ಕುರಿತು ಉಪ್ಪು ತಿಂದಿದ್ದಾರೆ, ನೀರು ಕುಡಿಸಬೇಕು ಎಂಬ ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆಗೆ ಪ್ರತಿಕ್ರಿಯಿಸಿದಂತ ಆಂದೋಲನ ಸ್ವಾಮಿ, ಗೃಹ ಸಚಿವರೇ, ನಿಮ್ಮ ಕ್ಷೇತ್ರದಲ್ಲಿ ಹೊಸಕು ತಿಂದಿದ್ದ ಕಳ್ಳರಿಗೆ ಏನು ಕುಡಿಸ್ತೀರಿ? ಬೂಸ್ಟ್ ಕುಡಿಸ್ತೀರಾ, ಬೋರ್ನ್ ವೀಟಾ ಕುಡಿಸ್ತೀರಾ ಅಂತ ವ್ಯಂಗ್ಯವಾಡಿದ್ದಾರೆ. ಹಾಗಿದ್ರೆ ಏನು ಹೇಳಿದ್ದಾರೆ ಬನ್ನಿ ಕ್ವಿಕ್ ಆಗಿ ನೋಡಿ. ರವಿಯವರು ಉಪ್ಪು ತಿಂದಿದ್ದಾರೆ, ನೀರು ಕುಡಿಬೇಕು ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ಟರು. ನಾನು ಈ ಗೃಹ ಸಚಿವರನ್ನು ಕೇಳ್ತೀನಿ, ಅವರು ಉಪ್ಪು ತಿಂದಿದ್ದಾರೆ, ನೀರು ಕುಡಿಸ್ತಾ ಇದ್ದಾರೆ. ನಿಮ್ಮ ಕ್ಷೇತ್ರದೊಳಗೆ ಉಸುಕ್ ತಿಂದ್ರಲ್ಲ ಕಳ್ಳರು, ಅವ್ರಿಗೇನು ಕುಡಿಸಿದ್ರಿ ನೀವು? ಬೂಸ್ಟ್ ಕುಡಿಸಿದ್ರು ಅಥವಾ ಬೋರ್ಮಿಟಾ ಕುಡಿಸಿದ್ರು? ಕೊಳ್ಳೆ ಹೊಡ್ಲಿಕ್ಕೆ, ಲೂಟಿ ಮಾಡಲಿಕ್ಕೆ, ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಕಲಬುರಗಿ ಇವತ್ತು ಹೇಳಿ ಮಾಡಿಸಿದಂತಹ ತಾಣ ಆಗಿದೆ. ಇದನ್ನು ತಡಿಬೇಕು ಅಂತ ನಾನು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಮ್ಮ ಪಕ್ಷದ ವತಿಯಿಂದ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ.
ಕಲಬುರಗಿ ಮಹಾನಗರ ಪಾಲಿಕೆಯ 24ನೇ ಅವಧಿಯ ಮೇಯರ್ ಹಾಗೂ ಉಪಮೇಯರ್ ಚುನಾವಣೆಯನ್ನ ಆಗಸ್ಟ್ 7ರಿಂದ ಆಗಸ್ಟ್ 29ಕ್ಕೆ ಮುಂದೂಡಿರುವ ಕ್ರಮವನ್ನ ಖಂಡಿಸಿ ಶಿವಸೇನೆ ಪಕ್ಷದ ಮುಖಂಡ ಆಂದೋಲನ ಸ್ವಾಮಿ ಪತ್ರಿಕಾಗೋಷ್ಠಿಯಲ್ಲಿ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಶಿವಸೇನಾ ಪಕ್ಷದ ವತಿಯಿಂದ ಈ ಕುರಿತು ಈಗಾಗಲೇ ಪ್ರಾದೇಶಿಕ ಆಯುಕ್ತರಿಗೆ ಆರ್ಸಿ ಅಂದರೆ ಮನವಿ ಪತ್ರ ಸಲ್ಲಿಸಲಾಗಿದೆ. ಆದರೆ ಈ ಮನವಿಯನ್ನು ಪರಿಗಣಿಸದೆ ಸಚಿವರ ಸೂಚನೆ ಮೇರೆಗೆ ಮತ್ತೆ ನ್ಯಾಯಾಲಯದ ಮೊರೆ ಹೋಗಿ ಚುನಾವಣೆಯ ದಿನಾಂಕ ಮುಂದೂಡಲಾಗಿದೆ ಅಂತ ಅವರು ಆರೋಪಿಸಿದರು. ಹಿಂದೆ ಮೇಯರ್ ಸ್ಥಾನ ಸಾಮಾನ್ಯ ಜನರಲ್ ವರ್ಗಕ್ಕೆ ಮೀಸಲಾಗಿದ್ದಾಗ ಮುಸ್ಲಿಂ ಪಾಲಿಕೆ ಸದಸ್ಯರು ತೀವ್ರ ವಿರೋಧ ವ್ಯಕ್ತಪಡಿಸಿ ಗದ್ದಲವನ್ನ ಸೃಷ್ಟಿಸಿದ್ರು. ಆದರೆ ಈ ಬಾರಿ ಮುಸ್ಲಿಂ ವರ್ಗಕ್ಕೆ ಮೀಸಲಾತಿ ಘೋಷಣೆಯಾದ ಬಳಿಕ ಎಲ್ಲ ಸದಸ್ಯರು ಮೌನವಾಗಿರುವುದು ಅನುಮಾನಕ್ಕೆ ಕಾರಣವಾಗಿದೆ. ಇದರ ಹಿಂದೆ ಏನು ವ್ಯವಹಾರ ನಡೆದಿದೆ ಎಂಬುದನ್ನು ಸರ್ಕಾರ ಸ್ಪಷ್ಟಪಡಿಸಬೇಕು ಅಂತ ಪ್ರಶ್ನಿಸಿದ್ದಾರೆ. ಇನ್ನು ಕಲಬುರಗಿಯಲ್ಲಿ ಸಂವಿಧಾನ ಬಾಹಿರವಾಗಿ KMC ಅಂದರೆ ಕರ್ನಾಟಕ ಮಹಾನಗರ ಪಾಲಿಕೆ ಕಾಯ್ದೆ ಮತ್ತು ನಿಯಮಗಳನ್ನು ಉಲ್ಲಂಘಿಸಿ ಆಡಳಿತವನ್ನ ನಡೆಸಲಾಗುತ್ತಿದೆ ಅಂತ ಆರೋಪಿಸಿದವರು ಬೆಂಗಳೂರಿನಲ್ಲಿ ಕುಳಿತುಕೊಂಡು ಗೃಹ ಸಚಿವರು ತಮ್ಮ ಪಕ್ಷದ ಕಾರ್ಯಕರ್ತರಿಗೆ ಅನುಕೂಲವಾಗುವ ರೀತಿಯಲ್ಲಿ ನಿರ್ಧಾರಗಳನ್ನು ಕೈಗೊಳ್ಳುತ್ತಿದ್ದಾರೆ ಅಂತ ವಾಗ್ದಾಳಿಯನ್ನು ನಡೆಸಿದರು. ಇನ್ನು ಸಿಎಂ ಸೂಚನೆ ಮೇರೆಗೆ ನಾವು ಬರ ಅಧ್ಯಯನಕ್ಕೆ ಬಂದಿದ್ದೇವೆ. ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿಕೆ. ಈ ಬಾರಿ ರೈತರು ಬಹಳ ಕಷ್ಟದಲ್ಲಿದ್ದಾರೆ, ಬರಗಾಲ ಇದೆ, ಬಹಳ ಸಮಸ್ಯೆಯಲ್ಲಿ ರೈತರಿದ್ದಾರೆ. ಮಳೆರಾಯ ಈಗಷ್ಟೇ ಅಲ್ಪ ಸ್ವಲ್ಪ ಬರ್ತಿದ್ದಾನೆ. 1 ಕೋಟಿ ಇನ್ನು ಹೋದ ವರ್ಷದ ವಿಮೆಯಲ್ಲಿ 64 ಕೋಟಿ ಬಂದಿದೆ, ಇನ್ನು 34 ಕೋಟಿ ಬರೋದಿದೆ. ಆಗಸ್ಟ್ 15ರಂದು ಯಾವ ತಾಲೂಕುಗಳು ಬರ ಪೀಡಿತ ಅಂತ ಘೋಷಣೆ ಮಾಡ್ತಾರೆ. ಸಿಎಂ ಅವರು ತೀರ್ಮಾನ ಕೈಗೊಳ್ತಾರೆ. ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಗಜಪುರದಲ್ಲಿ ಬರ ವೀಕ್ಷಣೆ ಬಳಿಕ ಹೇಳಿಕೆಯನ್ನು ನೀಡಿದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್ ಅವರು. ಮಾನ್ಯ ಮುಖ್ಯಮಂತ್ರಿ ಸೂಚನೆಯಲ್ಲಿ ಎಲ್ಲಾ ಸಚಿವರು ಒಂದೊಂದು ಜಿಲ್ಲೆಯನ್ನ ಆಯ್ಕೆ ಮಾಡಿ ಅಲಾಟ್ ಮಾಡಿದ್ರು. ಆ ಜಿಲ್ಲೆ ಎಲ್ಲಾ ತಾಲೂಕನ್ನ ವಿಸಿಟ್ ಕೊಟ್ಟು ಮಾಹಿತಿ ರಿಪೋರ್ಟ್ ಅನ್ನು ಕೊಡಕ್ಕೆ ಹೇಳಿದ್ರು. ಈಗ ನಾನು ಬಂದು 2ನೇ ತಾಲೂಕಲ್ಲಿ ನಾನು ಇದ್ದೀನಿ. ಈಗ ಇನ್ನ 4 ತಾಲೂಕು ಬಾಕಿ ಇದೆ. 6 ತಾಲೂಕು ವಿಸಿಟ್ ಕೊಡ್ಬೇಕಂತ ಇದ್ದೀನಿ. ಇವಾಗ ತಾವು ನೋಡಿರ್ಬೋದು, ಪಾಪ ರೈತರು ಒದ್ಲಾಡ್ತವ್ರೆ. ಪಾಪ ಈ ಬಾರಿ ಮಳೆ ಇಲ್ಲ ಅಂದ್ರೆ ಬಹಳ ಸಮಸ್ಯೆ ಹಿನ್ನಡೆ ಆಗಿದೆ. ಅದಕ್ಕಿಂತ ಮುಂಚೆ ಯಾವತ್ತೂ ಈ ತರ ಸಮಸ್ಯೆ ಆಗಿಲ್ಲ. ಈ ವರ್ಷ ತುಂಬಾ ಸಮಸ್ಯೆ ಆಗಿದೆ ಅಂತ ಹೇಳ್ಬಿಟ್ಟು ಕ್ರಾಪ್ ಅಂತೂ ಎಲ್ಲ ಹಾಳಾದಂಗಿದೆ. ನಾನು ಎಲ್ಲೆಲ್ಲಿ ಹೋಗಿದ್ದೀನಿ ಅಲ್ಲಿ ರೈತರು ಪಾಪ ಅಷ್ಟು ಸಾಲನ ಸೋಲನ ಮಾಡಿಬಿಟ್ಟು ಕಷ್ಟಪಟ್ಟು 1 ಎಕರೆಗೆ ಕನಿಷ್ಠ ಒಂದು 15,000 ರೂಪಾಯಿ ಖರ್ಚು ಮಾಡಿದ್ದಾರೆ. ಒಬ್ಬ ಯಾರೋ 2 ಎಕರೆ ಅಂತಾನೆ, 5 ಎಕರೆ ಅಂತಾನೆ, 10 ಎಕರೆ ಅಂತಾನೆ, 3 ಎಕರೆ ಅಂತಾನೆ, 6 ಎಕರೆ ಅಂತಾನೆ. ನಷ್ಟ ಆಗಿದೆ. ಬಹಳ ಜನ ಇನ್ಶೂರೆನ್ಸ್ ಮಾಡ್ಕೊಂಡಿದ್ದಾರೆ. ಆ ಇನ್ಶೂರೆನ್ಸ್ ಮಾಡೋರ್ಗು ನನ್ನ ಅನಿಸಿಕೆ ಅವ್ರಿಗೆ ಸಿಗ್ತದೆ. ವಿದೌಟ್ ಇನ್ಶೂರೆನ್ಸ್ ಅವರಿದ್ದಾರೆ ಬಹಳ ಜನ ರೈತರು. ಇನ್ಶೂರೆನ್ಸ್ ಮಾಡೋಕ್ಕೂ ಗೊತ್ತಿಲ್ಲ ರೈತರಿಗೆ. ಅವ್ರದ್ದು ಒಂದು ಅಧಿಕಾರಿಗಳಿಗೆ ಹೇಳಿದ್ದೀನಿ ನಾನು, ಯಾರು ಇನ್ಶೂರೆನ್ಸ್ ಮಾಡಿದ್ದಾರೆ ಅವ್ರದ್ದು ಒಂದು ಪಟ್ಟಿ ಕೊಡಿ, ಯಾರು ಇನ್ಶೂರೆನ್ಸ್ ಮಾಡಿಲ್ಲ ಅಂದ್ರು ಅವ್ರದ್ದು ಒಂದು ಪಟ್ಟಿ. ಏನಕ್ಕಂದ್ರೆ ಪಾಪ ಗೊತ್ತಿಲ್ಲ ಅವ್ರಿಗೆ, ಇನ್ಶೂರೆನ್ಸ್ ಮಾಡ್ಕೊಳ್ಳೋದು ಗೊತ್ತಿಲ್ಲ. ಅವ್ರು ನಷ್ಟ ಆಗಿದ್ದೀವಿ ಈ ಬಾರಿ. ಹಾಗಾಗಿ ಅವ್ರದ್ದು ಒಂದು ಪಟ್ಟಿ ಕೊಡಕ್ಕೆ ಹೇಳಿದ್ದೀನಿ. ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದು ಅವ್ರು ಏನು ಪರಿಹಾರ ಕೊಡ್ಬೇಕು ಸರ್ಕಾರ ತೀರ್ಮಾನ ಮಾಡ್ತಾರೆ.